ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುನಗುಂದದ ಸನ್ 2024 ರಿಂದ 25 ರಿಂದ 2028 ರಿಂದ 29 ರವರೆಗೆ 5 ವರ್ಷಗಳ ಆಡಳಿತ ಮಂಡಳಿ ಸದಸ್ಯರ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ 10 ಅಭ್ಯರ್ಥಿಗಳು ಅವಿರೋಧಾಯ್ಕೆಯಾಗಿ ನಂತರ ದಿನಾಂಕ ಆಗಸ್ಟ್ 24, 2024 ರಂದು ಜರುಗಿದ ಚುನಾವಣೆಯಲ್ಲಿ 1 ಸ್ಥಾನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಯ್ಕೆ ಹಾಗೂ ಒಬ್ಬರು ನಾಮನಿರ್ದೇಶನ ಸದಸ್ಯರು ಸೇರಿ ಒಟ್ಟು 12 ಸದಸ್ಯರ ಬಹುಮತದ ತರುವಾಯ ದಿನಾಂಕ ಸೆಪ್ಟೆಂಬರ್ 6, 2024 ರಂದು ಜರುಗಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವನಗೌಡ ಭೀಮನಗೌಡ ಜಡಿಯಪ್ಪಗೌಡರಿಗೆ ಹಾಗೂ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಭಾಕಾರ ಸಿದ್ರಾಮಪ್ಪ ನಾಗರಾಳರಿಗೆ ಬ್ಯಾಂಕಿನ ಸದಸ್ಯರಾದ ಎಂಆರ್ ಕಾಶಪ್ಪನವರ ಎಸ್ಬಿ ಬಿನ್ನೇದ ಎಂಎಂಬಿ ಸರಡ್ಡಿ ಶ್ರೀಮತಿ ಎಸ್ ಚೀಲಕಲ್ಲ ಎನೆಂಲಮಾಣಿ ಎಸ್ಎಚ್ ಬಲಕುಂದಿ ಕೆಎಂ ಮುದಗಲ್ಲ ಬಿಎಚ್ ಪಾಟೀಲ ಎಸ್ಟಿ ಬಾದವಾಡಗಿ ಮತ್ತು ನಾಮನಿರ್ದೇಶಿತ ಸದಸ್ಯರಾದ ಸಿಡಿಸನ್ನಿ ಹಾಗೂ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾದ ಸದಾನಂದ ರಾಠೋಡ ಮತ್ತು ಸಮಸ್ತ ಸಿಬ್ಬಂದಿಗಳು ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುನಗುಂದದ ಸನ್ 2024 ರಿಂದ 25 ರಿಂದ 2028 ರಿಂದ 29 ರವರೆಗೆ 5 ವರ್ಷಗಳ ಆಡಳಿತ ಮಂಡಳಿ ಸದಸ್ಯರ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ 10 ಅಭ್ಯರ್ಥಿಗಳು ಅವಿರೋಧಾಯ್ಕೆಯಾಗಿ ನಂತರ ಇನ್ನುಳಿದ 4 ಸ್ಥಾನಗಳಲ್ಲಿ ದಿನಾಂಕ ಆಗಸ್ಟ್ 24, 2024 ರಂದು ಜರುಗಿದ ಚುನಾವಣೆಯಲ್ಲಿ 1 ಸ್ಥಾನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಯ್ಕೆ ಹಾಗೂ ಒಬ್ಬರು ನಾಮನಿರ್ದೇಶನ ಸದಸ್ಯರ ಬಲದಿಂದ ಒಟ್ಟು 12 ಸದಸ್ಯರ ಬಲ ಹೆಚ್ಚಿಸಿಕೊಂಡು ಭರ್ತಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಬಹುಮತ ಹೊಂದಿದ ತರುವಾಯ ದಿನಾಂಕ ಸೆಪ್ಟೆಂಬರ್ 6, 2024 ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯು ಬ್ಯಾಂಕಿನ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿ ಮುರಳಿ ದೇಶಪಾಂಡೆಯರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಚುನಾವಣೆಯ ಫಲಿತಾಂಶವನ್ನು ಚುನಾವಣಾಧಿಕಾರಿ ಮುರಳಿ ದೇಶಪಾಂಡೆರು ಪ್ರಕಟಿಸುತ್ತಾ ಹೇಗೆಲ್ಲಾ ಚುನಾವಣಾ ಪ್ರಕ್ರಿಯೆ ಜರುಗಿದವು ಎಂಬುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಶಿವನಗೌಡ ಭೀಮನಗೌಡ ಜಡಿಯಪ್ಪಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಹಾಗೂ ಪ್ರಭಾಕಾರ ಸಿದ್ರಾಮಪ್ಪ ನಾಗರಾಳರು ಉಪಾಧ್ಯಕ್ಷರಾಗಿದ್ದಾರೆಂದು ಘೋಷಿಸಿದರು. ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ರೈತರ ಅಭ್ಯುದಯ ಮತ್ತು ಆಶೋತ್ತರಗಳನ್ನು ಈಡೇರಿಸಲೆಂದೇ ಇರುವ ಈ ಸಂಸ್ಥೆಯನ್ನು ರೈತರ ಬೇಕು ಬೇಡಿಕೆಗಳಿಗೆ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸ್ಪಂದಿಸಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂತರ 50 ವರ್ಷಗಳಿತಿಹಾಸ ಹೊಂದಿರುವ ಈ ಬ್ಯಾಂಕಿಗೆ ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ 15 ಲಕ್ಷ ಅನುದಾನದಲ್ಲಿ ಬ್ಯಾಂಕಿನ ಕಟ್ಟಡಗಳನ್ನು ಸೇರಿ ಇತರೆ ಅಭಿವೃದ್ಧಿಪಡಿಸಿದ ಯೋಜನೆಗಳನ್ನು ಪ್ರಸ್ತಾಪಿಸುತ್ತಾ ಪ್ರಸಕ್ತಾವಧಿಯಲ್ಲಿ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಹೊಸ ಕಟ್ಟಡ ನಿರ್ಮಿಸಲಾಗುವುದೆಂದು ಭರವಸೆ ನೀಡಿದರು. ನಂತರ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದವರು, 14 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ 12 ಸದಸ್ಯರು ಜಯಶಾಲಿಯಾಗಿದ್ದಾರೆಂದರೆ ಬಿಜೆಪಿ ಪಕ್ಷಕ್ಕೆ ಎಂತಹ ಅಧೋಗತಿ ಬಂದಿದೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲೆಂದು ಜರಿದರು. ನಂತರ ಹಿಂದಿನ ಅಧಿಕಾರದ ಅವಧಿಯಲ್ಲಿದ್ದ ಅಧ್ಯಕ್ಷರು ರೈತರಿಗೆ ನ್ಯಾಯ ನೀಡದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನೈಜ ರೈತರಿಗೆ ಸದಸ್ಯತ್ವ ನೀಡದೆ ಮತ್ತು ಲೆಕ್ಕಪತ್ರ ದಾಖಲೆಗಳಲ್ಲಿ ಅಕ್ರಮವೆಸಗಿ ಆಟವಾಡುತ್ತಿದ್ದ ಅವರು ಈಗೂರು ಬಿಟ್ಟು ಓಡಿ ಹೋಗಿದ್ದಾರೆಂದು ಕಿಡಿಕಾರಿದರು. ನಂತರ ಈ ಅಕ್ರಮದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚನ್ನಪ್ಪಗೌಡ ನಾಡಗೌಡ್ರ, ಗಂಗಾಧರ ದೊಡ್ಡಮನಿ, ಮುತ್ತಣ್ಣ ಕಲ್ಗೂಡಿ, ಯುವ ಮುಖಂಡರಾದ ಸಿದ್ದು ತೋಟಗೇರ, ಸಂಗಮೇಶ ಚೂರಿ ಸೇರಿ ಇತರೆ ಮುಖಂಡರು, ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಈ ನಾಮಪತ್ರ ಪರಿಶೀಲಿಸಿದ ಇದು ಕ್ರಮಬದ್ಧ, ಇದನ್ನು ನಾವು ಅಂಗೀಕರಿಸಿದ್ದು. ನಾವು ಸಮಯ ನಿಗದಿ ಮಾಡಿದ ಪ್ರಕಾರ 30 ನಿಮಿಷ ಕಾಯ್ದಾಗ ಯಾವುದೇ ನಾಮಪತ್ರ ಹಿಂಪಡೆದಿರೋದ್ರಿಂದ ಅಧ್ಯಕ್ಷಕ್ಕೆ ಮತ್ತು ಉಪಾಧ್ಯಕ್ಷಕ್ಕೆ ಒಂದೊಂದು ನಾಮಪತ್ರ ಬಂದಿರೋದ್ರಿಂದ ಚುನಾವಣೆ ಮಾಡುವ ಪ್ರಮೇಯ ಇಲ್ಲ. ಅದಕ್ಕೆ ಶ್ರೀಯುತ ಶಿವನಗೌಡ ಭೀಮನಗೌಡ ಜಡಿಯಪ್ಪಗೌಡ ಇವರು ಹುನಗುಂದ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ
ಮುಂದಿನ ಅವಧಿಗೆ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಈ ಮೂಲಕ ಘೋಷಣೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಪ್ರಭಾಕರ್ ಸಿದ್ದರಾಮಪ್ಪ ನಾಗರಾಳ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ನಿಗದಿತ ವೇಳೆ ನಾಮಪತ್ರ ಹಿಂಪಡೆದಿರೋದ್ರಿಂದ ಇಲ್ಲೂ ಚುನಾವಣೆ ಮಾಡುವ ಅವಶ್ಯಕತೆ ಬೀಳಿಲ್ಲ. ಅದಕ್ಕಾಗಿ ಶ್ರೀಯುತ ಪ್ರಭಾಕರ್ ಸಿದ್ದರಾಮಪ್ಪ ನಾಗರಾಳ್ ಅವರು ಹುನಗುಂದ ತಾಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷ ಅವಧಿಗೆ ಆಯ್ಕೆಯಾಗಿರ್ತಾರೆ ಅಂತ ಈ ಮೂಲಕ ಘೋಷಣೆ. ಈ ಚುನಾವಣೆಯಲ್ಲಿ ಒಟ್ಟು ಸದಸ್ಯರು ಅಂದ್ಕೊಂಡು 15 ಜನ ಸದಸ್ಯರಿದ್ದರು. 15 ಜನ ಸದಸ್ಯರು ಈಗಾಗಲೇ 3 ಜನ ಸಹಿ ಮಾಡಿ ನಿರ್ಗಮಿಸಿದ 3 ಜನ ಸದಸ್ಯರು ಇಲ್ಲಿ ಹೊಸ ಈಗ ನಿಮ್ಮ ಕಾರ್ಯ ನಿಮ್ಗೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಇವತ್ತು ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಸುಮಾರು 11 ಜನ ಇವತ್ತು ಚುನಾವಣೆಯಲ್ಲಿ ಇವತ್ತು ಅವಿರೋಧವಾಗಿ ಕೆಲವಷ್ಟು ಜನ ಆಯ್ಕೆ ಆದರು. ಕೆಲವಷ್ಟು ಚುನಾವಣೆ ನಡೆಯುವ ಸದಸ್ಯರು ಆಯ್ಕೆ ಆಗಿದ್ದಾರೆ. ಒಂದು ನಾಮನಿರ್ದೇಶನ ಸದಸ್ಯರು ಕೂಡ ಸರ್ಕಾರದಿಂದ ಇರುವಂಥದ್ದು. ಒಟ್ಟಾರೆ 12 ಜನ ಇವತ್ತು 14 ಕ್ಷೇತ್ರಕ್ಕೆ ಇವತ್ತೇನು ಚುನಾವಣೆ ನಡೆಯಿತು ಅದರಲ್ಲಿ 11 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಜಯವನ್ನು ಗಳಿಸಿದ್ದಾರೆ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಇವತ್ತು ಅವಿರೋಧವಾಗಿ ನಮ್ಮ ಶಿವನಗೌಡ ಜಗತ್ ಗೌಡರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಪ್ರಭಾಕರ್ ನಾಗರಾಳ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಇಬ್ಬರು ಆಯ್ಕೆಯಾಗಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರ ವತಿಯಿಂದ ಮತ್ತು ಕಾರ್ಯಕರ್ತರ ವತಿಯಿಂದ ನಾನು ಇಬ್ಬರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಒಂದು ರೈತರಿಗೋಸ್ಕರ ಇರುವಂಥ ಒಂದು PLD ಬ್ಯಾಂಕ್ ಇವತ್ತು ರೈತರ ಅಭಿವೃದ್ಧಿ ಕುರಿತು ಅನೇಕ ಕಾರ್ಯಗಳನ್ನು ಇವತ್ತು ಇಲ್ಲಿ ಜರುಗಬೇಕಾಗಿದೆ. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಏನು ಸರ್ವ ನಿರ್ದೇಶಕರು ಜವಾಬ್ದಾರಿಯುತವಾಗಿ ರೈತರ ಕಾರ್ಯವನ್ನು ರೈತರಿಗೆ ಏನೇನು ಅನುಕೂಲಗಳನ್ನು ಮಾಡೋ ನಿಟ್ಟಿನಲ್ಲಿ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ನಮ್ಮಲ್ಲಿದೆ. ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು 14 ಕ್ಷೇತ್ರಕ್ಕೆ ಕೂಡ ನಮ್ಮ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು. ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಬಹುತೇಕ 11 ಜನ ಅವಿರೋಧವಾಗಿ ಆಯ್ಕೆಯಾಗಿದೆ. 11 ಜನ 10 ಜನ ಅವಿರೋಧವಾಗಿ ಆಯ್ಕೆಯಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ. ಅಲ್ಲಿ 3-4 ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಇರಲಿಲ್ಲ. ನಾಮಪತ್ರ ಸಲ್ಲಿಸಿದವರು ಹಿಂದೆ ಅಂದರೆ ಇದರ ಅರ್ಥ ನೀವು ಮಾಡ್ಕೋಬೇಕು ಭಾರತೀಯ ಜನತಾ ಪಕ್ಷದ ಗತಿ ಏನಾಗಿದೆ ಈ ಮತಕ್ಷೇತ್ರದಲ್ಲಿ ಅಂತ. ಸುಮ್ಮನೆ ಮಾತಾಡುವಂಥದ್ದಲ್ಲ, ಚುನಾವಣೆಯಲ್ಲಿ ಎದುರಿಸ್ಬೇಕು. ಇವರು ಆ ಹಿಂದಿನ ಆಡಳಿತ ಮಾಡಿರುವಂಥ ಅಧ್ಯಕ್ಷನ ಇಟ್ಕೊಂಡು ಭಾರಿ ಆಟ ಆಡಿದರು. ಬಹುತೇಕ ಈ ಬ್ಯಾಂಕನ್ನೇನು ಶಾಶ್ವತವಾಗಿ ಏನು ದಕ್ಕ ಖರೀದಿ ತಗೊಳ್ಳೋ ವಿಚಾರ ಕೆಲವಷ್ಟು ಜನ ಆಡಳಿತ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದರು. ರೈತರಿಗೆ ಯಾವುದೇ ನ್ಯಾಯವನ್ನು ಕೊಡಲಿಲ್ಲ ಮತ್ತು ರೈತರಿಗೋಸ್ಕರ ಇರುವಂಥ ಈ ಒಂದು ಸಂಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ರೈತರನ್ನೇ ಸದಸ್ಯತ್ವವನ್ನು ತೆಗೆದಿದ್ದು. ಆ ಎಲ್ಲ ಸಂಗತಿಯನ್ನು ಇವತ್ತು ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಿದ್ವಿ. ಇವತ್ತು ಜಯ ಮತ್ತು ನಮ್ಮ ಅಧ್ಯಕ್ಷರಾಗಿ ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಆಗಿದ್ದಾರೆ. ಇವತ್ತು ನಾನು ರೈತರಲ್ಲಿ ಹುನಗುಂದ ಮತಕ್ಷೇತ್ರದ ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕಿನ ರೈತರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ಈ ಬ್ಯಾಂಕ್ ಹತ್ರ ಆಗಬೇಕಾಗಿದೆ ಅದು ಖಂಡಿತವಾಗಿ ಏನು ಆಡಳಿತಕ್ಕೆ ಬಂದಿರುವಂಥ ಅಸ್ತಿತ್ವಕ್ಕೆ ಬಂದಿರುವಂಥ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇವತ್ತು ತಮ್ಮ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ. ತಮಗೆ ಏನೇನು ಅನುಕೂಲಗಳು ಬೇಕೋ ಅನುಕೂಲವನ್ನು ಮಾಡಿಕೊಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ರೈತರಿಗೆ ಏನು ನ್ಯಾಯ ಕೊಡಬೇಕಾಗಿದೆ, ನಾನು ಕೂಡ ಒಬ್ಬ ಶಾಸಕನಾಗಿ ಇವತ್ತು ರೈತರಿಗೆ ಏನು ನ್ಯಾಯ ಕೊಡಬೇಕಾಗಿದೆ ಆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಮುಂದೂ ಕೂಡ ನೆರವೇರಿಸ್ತೀವಿ. ಯಾಕಂದರೆ 50 ವರ್ಷಗಳಾಯಿತು ಈಗ ಒಂದು PLD ಬ್ಯಾಂಕನ್ನು ನಮ್ಮ ಹುನಗುಂದ ತಾಲೂಕಲ್ಲಿ ಸ್ಥಾಪಿಸಿ. ಕಟ್ಟಡ ಭಾಳಷ್ಟು ಶಿಥಿಲಗೊಂಡಿದ್ದಾವೆ.
ನಾನು ಹಿಂದೆ ಕೂಡ ಶಾಸಕನಾಗಿದ್ದಾಗ 15 ಲಕ್ಷ ರೂಪಾಯಿ ಅನುದಾನವನ್ನು ತಂದಿದ್ದೆ. ಆ ಅನುದಾನದಲ್ಲಿ ಒಂದಿಷ್ಟು ಕೊಠಡಿಗಳನ್ನು ಕಟ್ಟಿದ್ದು. ಬ್ಯಾಂಕ್ ಭಾಳಷ್ಟು ಶಿಥಿಲದ ಅವಸ್ಥೆಯಲ್ಲಿದೆ. ಈ ಸಾರಿ ಹೊಸ ಬ್ಯಾಂಕನ್ನು ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ಇವರಿಗೆ ಮಾಡಿಸುವಂಥ ಕೆಲಸ ನನ್ನ ಸರ್ಕಾರದ ಅನುದಾನ ತಂದು ಮಾಡಿಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತೇನು ಜೊತೆ ಕೂತ್ಕೊಂಡು ಒಗ್ಗಟ್ಟಾಗಿ ಅಭ್ಯರ್ಥಿಯನ್ನು ಹಾಕೋದ್ರಿಂದ ಹಿಡಿದು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋವರೆಗೂ ಏನು ತನುಮನ ದಳದಿಂದ ಇವತ್ತು ಅವರೆಲ್ಲರೂ ಕಾರ್ಯವನ್ನು ನಿರ್ವಹಿಸಿದರೆ ಅವರಿಗೆ ಕೂಡ ಮತ್ತೊಮ್ಮೆ ಹಿಂದಿನ ಅಧ್ಯಕ್ಷರು ದುರ್ಬಳಕೆ ಮಾಡ್ಕೊಂಡ್ರಂದ್ರೆ ಹಿಂದಿನ ಅಧ್ಯಕ್ಷ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷನೇ ಮಾಡಿದ್ವಿ ನಾವು, ನಾನೇ ಮಾಡಿದ್ವಿ. ಅದಾಗಿ ಕೂಡ ಅಲ್ಲಿ ರೈತರಿಗೆ ಯಾವುದೇ ನ್ಯಾಯ ಕೊಡುವಂಥ ಕೆಲಸ ಮಾಡಲಿಲ್ಲ. ರೈತರ ಸೇರನ್ನೇ ಕಿತ್ತಾಕುವಂಥ ಕೆಲಸ ಮಾಡಿದ್ರು. ಅನೇಕ ಕ್ಷೇತ್ರದಲ್ಲಿ ಸೇರೆಗಳನ್ನು ತೆಗೆದು ರೈತರಿಗೆ 1 ರೂಪಾಯಿ ಲಾಭವನ್ನು ಕೊಡದೆ ಅನೇಕ ಅವ್ಯವಹಾರಗಳಿದ್ದಾವೆ. ಆ ವ್ಯವಹಾರಗಳನ್ನು ಎಲ್ಲ ಬಯಲಿಗೆ ಎಳಿತೀನಿ ನಾನು. ಈಗ ನಮ್ಮ ಹೊಸ ಅಧ್ಯಕ್ಷರಿಂದ ಅವ್ಯವಹಾರಗಳು ಏನೇನು ನಡೆದಿದ್ದಾವೆ ಇಲ್ಲಿ ಬ್ಯಾಂಕಲ್ಲಿ ಅವು ಕೆಲವಷ್ಟು ಗಮನಕ್ಕೆ ಬಂದಿದ್ದಾವೆ. ಅವ್ರ ಅವ್ಯವಹಾರಗಳನ್ನು ಬಯಲಿಗೆ ಎಳಿತೀನಿ. ಎಲ್ಲಿ ಹೋಗಿದಾರಲ್ಲಿ ಅವರು ಅನುಭವಿಸ್ತೀವಿ. ಯಾರ ಜೊತೆಗೆ ಯಾರು ಬೆಂಬಲ ತೊಗೊಂಡು ನಿಂತಾರೋ ನೋಡೋಣ. ಇಲ್ಲಿ ಅಧಿಕಾರ ಬೇಕಾದಾಗ ಕಾಂಗ್ರೆಸ್ಸಿಗೆ ಕೊಡೋದು, ಅಧಿಕಾರ ಮುಗಿದ ತಕ್ಷಣ BJPಗೆ ಹೋಗೋದು. ಇದು ಒಂದು ಪರಿಪಾಠ ಆಗಿಬಿಡತ್ತೆ ಜನರ ಹತ್ರ. ಅಧಿಕಾರ ಉಣಿಸು, ಅಧಿಕಾರ ಬಿಟ್ಟು ಆ ಕಡೆ ಓಡೋಗೋದು. ಇದು ಒಂದು ರಾಜಕೀಯ ತಂತ್ರ ನೀತಿ ಅಲ್ಲ. ಅವ್ರು ಮಾಡಿದ್ದವ್ರು ಅನುಭವಿಸಿದ್ದಾರೆ. ಇವತ್ತು ಅವ್ರು ಮಾಡಿದ್ದವ್ರು ಅನುಭವಿಸಿದ್ದಾರೆ, ಮುಂದೆ ಅನುಭವಿಸ್ತಾರೆ. ಯಾವ ರೀತಿ ಕ್ರಮ ಆಗ್ತೈತೆ ಅಂತ ಖಂಡಿತವಾಗಿ ಏನೇನು ಅವ್ಯವಹಾರಗಳು ನಡೆದಿದ್ದಾವೆ ಇಲ್ಲಿ ಬ್ಯಾಂಕಲ್ಲಿ ಅವಷ್ಟು ಬಯಲಿಗಿಡ್ತೀವಿ. ಬಯಲಿಗಿಟ್ಟೋದಕ್ಕೆ ಕಾನೂನು ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅದಕ್ಕೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು.